नमो देव्यै महादेव्यै शिवायै सततन्नमः नमः प्रकृत्यै भद्रायै नियताः प्रणता स्मृतां रौद्रायै नमो नित्यायै गौर्यै धात्र्यै नमो नमः ज्योत्स्नायै चेन्दुरूपिण्यै सुखायै सततन्नमः श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿಯವರಿಗೆ ರಾಹು ಕೇತುಗಳು ಬದಲಾವಣೆ ಆಗ್ತಾ ಇದೆ 18ನೇ ತಾರೀಕು, ಮೇ 18ನೇ ತಾರೀಕು. ರಾಹು 9ನೇ ಮನೆಯಿಂದ ಅಪ್ರದಕ್ಷಿಣೆಯಾಗಿ 8ನೇ ಮನೆಗೆ ಬರ್ತಾ ಇದ್ದಾರೆ. ಕೇತು 3ನೇ ಮನೆಯಿಂದ ಅಪ್ರದಕ್ಷಿಣೆಯಾಗಿ 2ನೇ ಮನೆಗೆ ಬರ್ತಾ ಇದ್ದಾರೆ. ಅಪಸವ್ಯ ಮಾರ್ಗ ಅಂತ ಕರಿತೀವಿ ಅದನ್ನು. ಈ ಬದಲಾವಣೆಗಳಿಂದ ಏನು ಪಾಸಿಟಿವ್ ನೆಗೆಟಿವ್, ಇನ್ನು 18 ತಿಂಗಳು ರಾಹು ಕೇತುಗಳು ನಿಮ್ಗೆ ಇದೇ ಸ್ಥಾನದಲ್ಲೇ ಇರುತ್ತೆ. ಕೇತು 2ನೇ ಮನೆ, ರಾಹು 8ನೇ ಮನೆ. ಅದರ ಫಲ ಏನು? ರಾಹು 18ನೇ ತಾರೀಕಿನವರೆಗೂ ನಿಮಗೆ ಭಾಗ್ಯಸ್ಥಾನದಲ್ಲೇ ಇರ್ತಾರೆ. ಮೇ 18ನೇ ತಾರೀಕವರೆಗೂ ಭಾಗ್ಯಸ್ಥಾನದಲ್ಲಿ ಇರ್ತಾರೆ. ಆಮೇಲೆ ಪ್ರದಕ್ಷಿಣೆ ಬಿಟ್ಟು ಅವರು ಅಪ್ರದಕ್ಷಿಣೆಯಾಗಿ ಉಲ್ಟಾ ಬಂದು ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಅಷ್ಟಮ ಸ್ಥಾನಕ್ಕೆ ರಾಹು ಬಂದರೆ ಏನು ಫಲ? ಪೂರ್ವಂ ಆಯು ಪರೀಕ್ಷೇತ ಪಶ್ಚಾತ್ ಜಾತಕ ಚಿಂತನಂ ಆಯುರ್ಹೀನಸ್ಯ ಪುರುಷಸ್ಯ ಲಕ್ಷಣೈ ಕಿಂ ಪ್ರಯೋಜನಂ ಅನ್ನುವಂಥ ಒಂದು ಶ್ಲೋಕ ಬರುತ್ತೆ. 8ನೇ ಮನೆಯದು ಶ್ಲೋಕ. ಅಷ್ಟಮ ಸ್ಥಾನ ಅನ್ನುವಂಥದ್ದು ಬಹಳ ವಿಶೇಷ, ತುಂಬ ಪ್ರಮುಖ, ಅದೃಷ್ಟ ಕೊಡುವಂಥದ್ದು ಆ ಸ್ಥಾನನೇ. ಸರಿ, ಅಲ್ಲಿ ರಾಹು ಇರೋದ್ರಿಂದ ಏನು ಫಲ? ಸಾಮಾನ್ಯವಾಗಿ ಶನಿ ಸಂಬಂಧಪಟ್ಟಂಥ ಫಲನೇ ರಾಹು ಕೊಡ್ತಾರೆ. ಸ್ವಲ್ಪ ಆರೋಗ್ಯದಲ್ಲಿ 18 ತಿಂಗಳು ಸ್ವಲ್ಪ ಗಮನ ಕೊಡಬೇಕು ನೀವು. ನರ ಸಂಬಂಧಪಟ್ಟಂಥ ತೊಂದರೆಗಳು, ಚರ್ಮ ವ್ಯಾಧಿಗಳು, ನ್ಯೂರೋ ಸಿಸ್ಟಮ್ಸ್ ಇಶ್ಯೂಸು, ಈ ಶುಗರ್ ಇರತಕ್ಕಂಥವ್ರಿಗೆಲ್ಲ ನರ ದೌರ್ಬಲ್ಯ ಜಾಸ್ತಿ ಆಗುವಂಥದ್ದು, ಕಾಲಿನ ಸಮಸ್ಯೆ ಉತ್ಪತ್ತಿ ಆಗುವ ಸಾಧ್ಯತೆ ಇದೆ, ಹುಷಾರಾಗಿರಿ. ಗಂಟುಗಳ ನೋವು ಪ್ರಾಪ್ತಿ ಆಗುತ್ತೆ. ಮತ್ತು ಭಯ ಜಾಸ್ತಿ, ಕನಸು ಬರೋದು, ಕೆಟ್ಟ ಕನಸು ಬರೋದು, ಭಯ ಜಾಸ್ತಿ ಆಗುವಂಥದ್ದು. ಆಮೇಲೆ ವೈರತ್ವ ಜಾಸ್ತಿ ಬೆಳೆಯುವಂಥದ್ದು, ಅಪಘಾತದ ಭಯ ಜಾಸ್ತಿ ಆಗುವಂಥದ್ದು, ಧನಹಾನಿ. ಜೊತೆಗೆ ಒಮ್ಮೊಮ್ಮೆ ನಿಮ್ಮ 8ನೇ ಮನೆ ಆದ್ದರಿಂದ ಜಾಗ್ರತೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಸಮಸ್ಯೆ ಆದರೂ ಕೂಡ ಅದು ವಿಪರೀತಕ್ಕೆ ಹೋಗುತ್ತೆ. ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಕಡಿಮೆ ಆಗುವಂಥದ್ದು, ನಿಮ್ಮ ಒಂದು ಸಾಧಾರಣವಾಗಿ ಏನಾಗುತ್ತೆ, ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಏನಿದೆ ಅದು ವಿದ್ಯೆಯಲ್ಲಿ ಹೆಚ್ಚು ಗಮನ ಇರಬೇಕು. ಇದ್ದರೆ ಮಾತ್ರ ಆಸೆ ಆಕಾಂಕ್ಷೆಗಳನ್ನು ನೀವು ಪಡ್ಕೋತೀರ. ವಿದ್ಯೆ ಚೆನ್ನಾಗಿ ಓದಿ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸ ಸಕ್ಸಸ್ ಮಾಡ್ಕೊಂಡಿರ್ತಾನೆ, ಉದ್ಯೋಗ ಸಂಪಾದನೆ ಇತ್ಯಾದಿ. ವಿದ್ಯೆಯಲ್ಲಿ ಸ್ವಲ್ಪ ಗಮನ ಕಮ್ಮಿ ಆಗುತ್ತೆ. ಕೆಟ್ಟ ಚಟುವಟಿಕೆಗಳನ್ನು ಮಾಡುವಂಥದ್ದು, ಕೆಟ್ಟ ಅಭ್ಯಾಸಗಳನ್ನು ಮಾಡುವಂಥದ್ದು, ಅದಕ್ಕೆ ನೀವು ಆಸ್ಪದ ಕೊಡಬಾರ್ದು. ಸ್ನಾನ ಮಾಡೋದಕ್ಕೆ ಹಿಂಸೆ ಮಾಡ್ಕೊಳ್ಳೋದು, ಅಶುದ್ಧಿಯಾಗಿರೋದು, ಈ ಥರದ್ದೆಲ್ಲ ಬರುತ್ತೆ. ವಾತ ರೋಗಗಳು, ಗ್ಯಾಸ್ಟ್ರಿಕ್ ಇಶ್ಯೂಸು ತುಂಬ ಜಾಸ್ತಿ ಆಗ್ಬೋದು. ಅದಕ್ಕೋಸ್ಕರ ಸ್ವಲ್ಪ ನೀವು ನೋಡ್ಕೋಬೇಕು. ಸೋಂಬೇರಿ ಆಗಬಾರ್ದು. ಇನ್ನು 18 ತಿಂಗಳು ನೀವು ಸೋಂಬೇರಿ ಆಗಬಾರ್ದು. ಆಲಸ್ಯ ಜಾಸ್ತಿ ಆಗುತ್ತೆ, ಕ್ಲೇಶಗಳು ಬರುತ್ತೆ. ಮತ್ತು ಏನಾದರೂ ಭಾಗ್ಯವೃದ್ಧಿ ಆಗಬೇಕು ಅಂದರೆ ನಿಮ್ಮ ಮೂಲ ಜಾತಕದಲ್ಲಿ ಚೆನ್ನಾಗಿರಬೇಕು. ಶತ್ರುಪೀಡೆ ಜಾಸ್ತಿ ಆಗುತ್ತೆ. ಸ್ವಲ್ಪ ಬೇರೆಯವರ ಒಂದು ವಿಚಾರಕ್ಕೆ ನೀವು ತಲೆ ಹಾಕೋದು, ಕೆಟ್ಟ ಹೆಸರು ತಗೊಳ್ಳೋ ಸಾಧ್ಯತೆ ಇರುತ್ತೆ. ಜಾಗ್ರತೆ ವಹಿಸಿ. ಅದಕ್ಕೆ ಪರಿಹಾರ ಕೊಡ್ತೀನಿ, ಒಂದು ಮಂತ್ರನ ನಿಮಗೆ. ಒಂದು ಮಂತ್ರ ಪರಿಹಾರ ಮಾಡಿದ್ರೆ ಇದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ, ಝೀರೋ ಆಗಿಬಿಡುತ್ತೆ. ಕೇತು ದ್ವಿತೀಯದಲ್ಲಿದ್ದರೆ ಭರ್ತವ್ಯಂ ಅಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ವಿದ್ಯಾಶ್ಚ ವಿವಿಧಾಶ್ಚೈ ತತ್ಸರ್ವಂ ಚಿಂತ್ಯಂ ದ್ವಿತೀಯತಃ. ಏನು ಕೇತು ಬಂದು ನಿಮಗೆ 2ನೇ ಮನೆಯಲ್ಲಿದ್ದರೆ ಸ್ವಲ್ಪ ವಿದೇಶಿ ಸಂಪರ್ಕ ಹೆಚ್ಚಾಗುತ್ತೆ, ತನ್ಮೂಲಕ ಧನಾಗಮ ಬರುತ್ತೆ. ಸೇವಾ ವೃತ್ತಿ, ರಹಸ್ಯ ವೃತ್ತಿಗಳು, ಅದರಿಂದ ನಿಮಗೆ ಅಭಿವೃದ್ಧಿ. ಒಂಥರ ಹೇಳ್ಬೇಕಂದ್ರೆ ಡಿಟೆಕ್ಟಿವ್ ಆಫೀಸರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ವ್ಯಾಪಾರದಲ್ಲಿ ದಿಢೀರಂಥ ಬದಲಾವಣೆ, ಬೆಳವಣಿಗೆ, ದಿಢೀರಂಥ ಕುಸಿತ ಎರಡೂ ಕಾಣುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಸುಮಾರು ಮೋಸ ಮಾಡುವಂಥ ಜನರು ನಿಮ್ಮ ಸುತ್ತಮುತ್ತ ಇರ್ತಾರೆ. ಯಾವುದೇ ಕಪಟಕ್ಕೆ ನೀವು ಒಳಗಾಗಬಾರ್ದು. ನಿಷ್ಠುರವಾದ ಮಾತು ನಿಮ್ಮಲ್ಲಿ ಬರೋದು ಬೇಡ. ಸಾಧ್ಯವಾದಾಗ ಮಾತನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗ್ಬೋದು. ವ್ಯಕ್ತಿತ್ವ ಧಕ್ಕೆ ಆಗದೇ ಇದ್ದಂಗೆ ನಿಮ್ಮನ್ನು ನೀವು ಬಲಹೀನ ಮಾಡ್ಕೊಳ್ಳದೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಒಟ್ಟಾರೆ ಹೇಳಬೇಕಂದ್ರೆ ಕುಜ ಮತ್ತು ಕೇತು ಒಂದೇ ಫಲ, ಶನಿ ಮತ್ತು ರಾಹು ಒಂದೇ ಫಲ. ಆದ್ದರಿಂದ ಸಾಧ್ಯವಾದಷ್ಟು ನೀವು ನಾನು ಹೇಳುವಂಥ ಮಂತ್ರವನ್ನು ಜಪ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ರಾಹು ಕೇತು ಸಂಬಂಧಪಟ್ಟಂಥ ದೋಷ ಪರಿಹಾರ ಆಗುತ್ತೆ. ಏನಾಗಾದರೆ ಓಂ ಹುಂ ನಮಃ ದೀಪೋ ದೃಪ್ತೋ ಪ್ರಭಾ ಅಸ್ತ್ರಾಯ ಫಟ್. ಓಂ ಹುಂ ನಮಃ ದೀಪೋ ದೃಪ್ತೋ
ಪ್ರಭಾ ಅಸ್ತ್ರಾಯ ಫಟ್. ಇನ್ನೊಂದ್ಸಲ ಹೇಳ್ತೀನಿ. ಓಂ ಹುಂ ನಮಃ ದೀಪೋ ದೃಪ್ತೋ ಪ್ರಭಾ ಅಸ್ತ್ರಾಯ ಫಟ್. ಈ ಮಂತ್ರವನ್ನು ಪ್ರತಿನಿತ್ಯ 54, 108 ಅಥವಾ 10 ನಿಮಿಷ ಕಾಲ ನೀವು ಜಪ ಮಾಡೋದ್ರಿಂದ ನಿಮಗೆ ಬರಬಹುದಾದಂಥ ರಾಹುಕೇತುಗಳಿಂದ ಬರುವಂಥ ಪೀಡೆಗಳೇನಿದೆ ಅದು ದೂರವಾಗುತ್ತೆ. ಈಗ ನಾನೇನೇ ನೆಗೆಟಿವ್ ಹೇಳಿದ್ನೋ ಅದೆಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದಕ್ಕೂ ನೆಗ್ಲಿಜೆನ್ಸಿ ಮಾಡದೆ ಕರ್ಕಾಟಕ ರಾಶಿಯವರು ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಏನಾದರೂ ರಾಹುಕೇತುಗಳಿಂದ ಸಮಸ್ಯೆ ಇದೆಯಾ, ಗುರು ಏನಾದರೂ ಬಲಹೀನವಾಗಿದ್ದಾರಾ, ಈಗ ನೋಡಿ ಶನಿ ನಿಮ್ಗೆ ಚೆನ್ನಾಗಿರೋದ್ರಿಂದ ಬ್ಯಾಲೆನ್ಸ್ ಮಾಡ್ತಾರೆ. ಬಟ್ ಮೂಲ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ, ಜನ್ಮ ದೋಷಗಳಿದ್ದರೆ ಅದನ್ನು ಸಣ್ಣ ಪ್ರಮಾಣದಲ್ಲಿ ಪರಿಹಾರ, ದೊಡ್ಡ ದೊಡ್ಡ ಯಾಗಗಳು 50,000 1 ಲಕ್ಷ ಖರ್ಚು ಮಾಡಿಲ್ಲ ಮಾಡ್ಕೊಬೇಡಿ. ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಮತ್ತಷ್ಟು ನಿಮಗೆ ಭಗವಂತನ ಆಶೀರ್ವಾದ ಸಿಕ್ಕಿ ಸಂತೋಷ ಅನ್ನುವಂಥದ್ದು ಕಾಣ್ತೀರ. ಭಯ ಪಡಬೇಡಿ, ಚಿಂತೆ ಪಡಬೇಡಿ, ಧೈರ್ಯವಾಗಿರಿ, ಭಗವಂತ ನಿಮ್ಗೆ ಅನುಗ್ರಹ ಮಾಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.